ಮಹಾಪಲಾಯನ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ. ನಮ್ಮನ್ನು ಇಲ್ಲಿಗೆ ತಂದಾಗ ಬೆಳಗಿನ ಜಾವದ ಮಂಜು ಸುರಿಯುತ್ತಿತ್ತು. ಸೈಬೀರಿಯಾದ ಕ್ಯಾಂಪ್ ನಂಬರ್ 303 ಆರ್ಕಿಟಿಕ್ ಧ್ರುವ ಪ್ರದೇಶದಿಂದ ಸುಮಾರು 400 ಮೈಲು ದೂರದಲ್ಲಿದೆ. ನನ್ನ ಜೀವಮಾನದ 25 ವರ್ಷಗಳನ್ನು ಈ ಭೀಕರ ನಿರ್ಜನ ಪ್ರದೇಶದಲ್ಲಿ ನನ್ನೊಡನೆ ಬಂದಿಗಳಾಗಿ ಶಿಕ್ಷೆ ಅನುಭವಿಸುತ್ತಿದ್ದ ಇತರ ಕೈದಿಗಳೊಂದಿಗೆ ಕಳೆಯಬೇಕಿತ್ತು. 400 ಗಜ ಅಗಲಕ್ಕೂ ಅರ್ಧ ಮೈಲು ಉದ್ದಕ್ಕೂ ಇದ್ದ ಕ್ಯಾಂಪಿನ ಸುತ್ತ 4 ಥರದ ಬೇಲಿಗಳಿದ್ದವು. ಮೊದಲನೆಯದು ಮುಳ್ಳು ತಂತಿಯ ಬೇಲಿ. ಅದರ ಪಕ್ಕದಲ್ಲೇ ಮರದ ದಿಮ್ಮಿಗಳನ್ನು ಒತ್ತೊತ್ತಾಗಿ ಹುಗಿದು 12 ಅಡಿ ಎತ್ತರದ ಬಲವಾದ ಕೋಟೆ ರಚಿಸಿದ್ದರು. ಅದರಿಂದ ಆಚೆ ಅದೇ ರೀತಿಯ ಇನ್ನೊಂದು ಮರದ ಕೋಟೆಯನ್ನು ಕಟ್ಟಿದ್ದರು. ಅದರ 4 ಮೂಲೆಗಳಲ್ಲಿ ಎತ್ತರವಾದ ಕಾವಲು ಗೋಪುರಗಳ ಮೇಲೆ ಮೆಷಿನ್ ಗನ್ನುಗಳನ್ನು ಸದಾ ಸನ್ನದ್ಧರಾಗಿ ಹಿಡಿದಿರುವ ಗಾರ್ಡ್ಗಳು ಖೈದಿಗಳ ಚಲನವಲನಗಳನ್ನು ಹದ್ದಿನ ಕಣ್ಣುಗಳಿಂದ ಕಾಯುತ್ತಿದ್ದರು. ಆ ಕ್ಯಾಂಪಿನ ಹೆಬ್ಬಾಗಿಲ ಹತ್ತಿರ ಆ ಕ್ಯಾಂಪಿನ ಸಿಬ್ಬಂದಿಗಳ ಬಿಡಾರಗಳು, ಅಡಿಗೆ ಮನೆ, ಸ್ಟೋರ್ ರೂಮ್ ಇತ್ಯಾದಿಗಳಿದ್ದವು. ಮರದ ಕೋಟೆಗೋಡೆಗಳ ಆಚೆ ಮತ್ತೆ ಮುಳ್ಳು ತಂತಿಗಳನ್ನು ಸುರುಳಿಯಾಗಿ ಉದ್ದಕ್ಕೆ ಎಳೆದಿದ್ದರು. ಮರದ ಕೋಟೆಗೋಡೆಗಳಿಗೂ ಸುರುಳಿ ತಂತಿಯ ಬೇಲಿಗೂ ನಡುವೆ ಇಡೀ ಕ್ಯಾಂಪನ್ನು ಸುತ್ತಿ ಬರಲು ದಾರಿ ಮಾಡಿದ್ದರು. ಗಂಟೆಗೆ 1 ಸಾರಿಯಂತೆ ಪೊಲೀಸ್ ನಾಯಿಗಳನ್ನು ಬಿಟ್ಟುಕೊಂಡು ಪಹರೆ ನಡೆಯುತ್ತಿತ್ತು. ಖೈದಿಗಳ ಬಿಡಾರಗಳಾದರೂ 80 ಅಡಿ ಉದ್ದ ಇದ್ದು 10 ಅಡಿ ಅಗಲ ಇದ್ದವು. ಗಾಳಿ ಮತ್ತು ಹಿಮದ ನೇರ ದಾಳಿ ತಪ್ಪಿಸಲು ಆ ಬ್ಯಾರಕ್ಕುಗಳ ಛಾವಣಿಯನ್ನು ಮುಂದಕ್ಕೆ ಇಡಿಮಾಡಿನಂತೆ ತಂದು ವರಾಂಡದಂತೆ ಮಾಡಿದ್ದರು. ನಮಗಿಂತ ಮೊದಲೇ ಬಂದು ಶ್ರಮಶಿಬಿರದಲ್ಲಿ ಕೆಲಸ ಮಾಡುತ್ತಿದ್ದ ಖೈದಿಗಳಿಂದ ಆ ಬ್ಯಾರಕ್ಕುಗಳೆಲ್ಲ ಆಗಲೇ ಭರ್ತಿಯಾಗಿದ್ದವು. ಕೊರೆಯುವ ಚಳಿಗಾಳಿ ಬೀಸುತ್ತಿದ್ದ ಆ ಕ್ಯಾಂಪಿನಲ್ಲಿ ಬ್ಯಾರಕ್ಕುಗಳಿಲ್ಲದೆ ಹೊರಗೆ ರಾತ್ರಿ ಕಳೆಯುವುದು ಸಾಧ್ಯವೇ ಇರಲಿಲ್ಲ. ದೀರ್ಘ ಪ್ರಯಾಣದ ಆಯಾಸದಲ್ಲಿ ನಾವೆಲ್ಲ ಆಗಲೇ ಅರೆಜೀವವಾಗಿದ್ದೆವು. ನಮ್ಮ ಮುಂದಿನ ಕತೆ ಏನೆಂದು ನಾವೆಲ್ಲ ಚಿಂತಿಸುತ್ತಿರಬೇಕಾದರೆ ಕೆಲವು ಸೈನಿಕರು ಒಂದು ವೇದಿಕೆಯನ್ನು ಹೊತ್ತು ತಂದು ಆ ಕ್ಯಾಂಪಿನ ನಡುವೆ ಬಯಲಿನಲ್ಲಿ ಇಟ್ಟರು. ಅನಂತರ ಅದರ ಸುತ್ತ ಅಧಿಕಾರಿಗಳ ಆಜ್ಞೆಯಂತೆ ಸೈನಿಕರು ಸುತ್ತುಗಟ್ಟಿ ನಿಂತರು. ಅಲ್ಲಿಗೆ ಹೊಸದಾಗಿ ಬಂದಿದ್ದ ಖೈದಿಗಳನ್ನೆಲ್ಲ ಸುತ್ತಲೂ ಗುಂಪು ಕಟ್ಟಿ ನಿಲ್ಲಲು ಹೇಳಲಾಯಿತು. ಕೊಂಚ ಹೊತ್ತಿನ ತರುವಾಯ ಅಲ್ಲಿಗೊಬ್ಬ ಸಮವಸ್ತ್ರ ಧರಿಸಿದ ಸೈನ್ಯಾಧಿಕಾರಿ ಆಗಮಿಸಿ ವೇದಿಕೆ ಹತ್ತಿ ನಿಂತ. ಮುಂದುಗಡೆ ಸಾಲಿನಲ್ಲೇ ನಿಂತಿದ್ದ ನಾನು ಅವನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದೆ. ಅಲ್ಲಲ್ಲಿ ಆಗಲೇ ಬಿಳಿ ಕೂದಲು ಕಾಣಿಸಿಕೊಳ್ಳುತ್ತಿದ್ದ ಆತ ನಡು ವಯಸ್ಸಿನ ಸರ್ವೇ ಸಾಧಾರಣ ರಷ್ಯನ್ ಸೈನ್ಯಾಧಿಕಾರಿಯಂತೆ ಕಂಡ. 100 ಖೈದಿಗಳ ದ್ವೇಷಪೂರಿತ ಕಣ್ಣುಗಳು ತನ್ನನ್ನು ದಿಟ್ಟಿಸುತ್ತಿವೆ ಎಂದು ಗೊತ್ತಿದ್ದೂ ಅವನು ನಿರಾಳ ಮನಸ್ಸಿನಲ್ಲಿ ನಿಂತಿದ್ದ. ಸ್ಪಷ್ಟವಾಗಿ ಚುರುಕಾಗಿ ರಷ್ಯನ್ ಭಾಷೆಯಲ್ಲಿ ಮಾತನಾಡಲು ಶುರು ಮಾಡಿದ. ನಾನು ಇಲ್ಲಿನ ಕಮಾಂಡರ್ ಉಶನೋವ್. ನೀವೆಲ್ಲ ಇಲ್ಲಿ ಬಂದಿರುವುದು ಕೆಲಸ ಮಾಡುವುದಕ್ಕೆ. ನೀವೆಲ್ಲ ಇಲ್ಲಿ ಕಷ್ಟಪಟ್ಟು ಕೆಲಸ ಮಾಡಬೇಕು. ನಿಮ್ಮಿಂದ ನಾನು ಸೈನ್ಯದ ಶಿಸ್ತನ್ನು ನಿರೀಕ್ಷಿಸುತ್ತೇನೆ. ಅಶಿಸ್ತಿನ ನಡವಳಿಕೆ, ಮೈಗಳ್ಳತನ ತಪ್ಪಿಸಿಕೊಳ್ಳಲು ಪ್ರಯತ್ನ ಮಾಡುವವರಿಗೆ ಏನು ಶಿಕ್ಷೆ ಎಂದು ಇಲ್ಲಿ ನಾನು ವಿವರಿಸುವ ಅಗತ್ಯವಿಲ್ಲ. ಅದೆಲ್ಲ ನಿಮಗೆ ಗೊತ್ತಿರಬಹುದು ಎಂದು ತಿಳಿದಿದ್ದೇನೆ. ಇಲ್ಲಿ ನಮ್ಮ ಮೊದಲ ಜವಾಬ್ದಾರಿ ಎಂದರೆ ನಿಮಗೆಲ್ಲ ಇರಲು ವಸತಿ ಒದಗಿಸುವುದು. ಆದ್ದರಿಂದ ನಾನು ನಿಮಗೆ ಈಗಿಂದೀಗಲೇ ವಹಿಸುವ ಕೆಲಸ ಎಂದರೆ ನೀವು ನಿಮ್ಮ ಬ್ಯಾರಕ್ಕುಗಳನ್ನು ಕಟ್ಟಿಕೊಳ್ಳಬೇಕು. ಈ ಚಳಿಗಾಳಿಯಲ್ಲಿ ಸಾಯಬಾರದೆಂದು ನಿಮಗೆ ಇಷ್ಟವಿದ್ದರೆ ನೀವು ಮೈಗಳ್ಳತನ ಮಾಡದೆ ಕೂಡಲೇ ಬ್ಯಾರಕ್ಕುಗಳನ್ನು ಕಟ್ಟುವ ಕೆಲಸ ಶುರು ಮಾಡಿ. ನಿಮಗೇನಾದರೂ ತೊಂದರೆ ಇದ್ದರೆ ಅಥವಾ ದೂರುಗಳಿದ್ದರೆ ನನ್ನ ಹತ್ತಿರ ಬಂದು ಹೇಳಬಹುದು. ನನ್ನ ಅಧಿಕಾರದ ಮಿತಿಯೊಳಗಿದ್ದರೆ ನಾನು ಸಹಾಯ ಮಾಡುತ್ತೇನೆ. ಇಲ್ಲಿ ವೈದ್ಯರು ಯಾರೂ ಇಲ್ಲ. ಆದರೆ ಪ್ರಾಥಮಿಕ ಚಿಕಿತ್ಸೆ ಕಲಿತಿರುವ ಕೆಲವರು ಸೈನಿಕರಿದ್ದಾರೆ.
ಅವರಿಂದ ಕೈಲಾದ ಚಿಕಿತ್ಸೆ ನೀವು ಪಡೆಯಬಹುದು. ಪ್ರಯಾಣದಿಂದ ವಿಪರೀತ ಅಸ್ವಸ್ಥರಾಗಿದ್ದಾರೆಂದು ನಮಗೆ ಕಂಡುಬಂದವರನ್ನು ನಾವು ಈಗ ಇರುವ ಬ್ಯಾರಕ್ಕುಗಳಲ್ಲಿ ಜಾಗ ಮಾಡಿ ಕೂರಿಸುತ್ತೇವೆ. ಮಿಕ್ಕವರೆಲ್ಲ ಕೂಡಲೇ ಕೆಲಸಕ್ಕೆ ಕೈ ಹಚ್ಚಬೇಕು. ನಾನು ಹೆಚ್ಚಿಗೆ ಇನ್ನೇನು ಹೇಳುವುದಿಲ್ಲ ಎಂದು ಹೇಳಿ ಕಮಾಂಡರ್ ಮಾತು ಮುಗಿಸಿದ. ಕಮಾಂಡರ್ ಮಾತು ಮುಗಿಸಿ ಕೆಳಗಿಳಿಯುತ್ತಿದ್ದಂತೆಯೇ ಅಲ್ಲಿಯೇ ಪಕ್ಕದಲ್ಲಿ ನಿಂತಿದ್ದ ಕರ್ನಲ್ ಒಬ್ಬ ವೇದಿಕೆಯ ಮೇಲಕ್ಕೆ ಜಿಗಿದ. ಕಮಾಂಡರ್ನ ಮಾತಿನಲ್ಲಿ ಇದ್ದ ತಾಳ್ಮೆ ಮತ್ತು ಗಾಂಭೀರ್ಯ ಇವನಲ್ಲಿ ಇದ್ದ ಹಾಗೆ ಕಾಣಲಿಲ್ಲ. ಅವನು ಆ ಕ್ಯಾಂಪಿನ ರಾಜಕೀಯ ಮೇಲ್ವಿಚಾರಕನಂತೆ. ವೇದಿಕೆಯ ಮೇಲೆ ಹತ್ತಿದ ಅವನು ಒಂದು ನಿಮಿಷ ಮಾತಾಡದೆ ಅಪಹಾಸ್ಯ ಮಾಡುವವನಂತೆ ನಸುನಗುತ್ತಾ ನಮ್ಮನ್ನೆಲ್ಲ ನೋಡಿದ. ಅವನ ದುರಹಂಕಾರದ ನೋಟ ಅಲ್ಲಿ ನಿಂತಿದ್ದ ಮ್ಲಾನವದನದ ಕೈದಿಗಳಲ್ಲಿ ಅಸಹನೆ ಕೆರಳಿಸಿತು. ಅಧಿಕಾರವಾಣಿಯಲ್ಲಿ ಆತ ಮಾತು ಶುರು ಮಾಡಿದ. ನೀವು ಸ್ವಲ್ಪ ಒಬ್ಬರನ್ನೊಬ್ಬರು ನೋಡಿಕೊಳ್ಳಿ. ನಿಮ್ಮಲ್ಲಿ ಅನೇಕರು ನಿಮ್ಮ ಪೂರ್ವಾಶ್ರಮದಲ್ಲಿ ವಿದ್ಯಾವಂತ ಅಧಿಕಾರಿಗಳಿರಬಹುದು. ಕಮ್ಯುನಿಸಂ ವಿರೋಧಿಸಿ ಎಂಥ ತಪ್ಪು ಮಾಡಿದೆವೆಂದು ಈಗಲಾದರೂ ನಿಮಗೆ ಜ್ಞಾನೋದಯವಾಗಿರಬೇಕಲ್ಲವೇ? ಹೇಗೆ ಮೃಗಗಳಂತೆ ಕಾಣುತ್ತಿದ್ದೀರಿ ನೋಡಿಕೊಳ್ಳಿ ಎಂದ. ಅವನ ಮಾತಿಗೆ ಕೆರಳಿದ ಒಬ್ಬ ಖೈದಿ ತಾಳಲಾರದೆ, ಊಟ ಬಟ್ಟೆ ಇಲ್ಲದೆ ಕ್ಷೌರ ಸಹ ಮಾಡದೆ ಇರುವ ನಾವು ನಿನ್ನ ಕಣ್ಣಿಗೆ ಬೇರೆ ಥರ ಕಾಣಲು ಹೇಗೆ ಸಾಧ್ಯ ಎಂದು ಉದ್ಘರಿಸಿದ. ಕರ್ನಲ್ ಮಾತು ಬಂದ ದಿಕ್ಕಿನತ್ತ ತಿರುಗಿ, ನನ್ನ ಭಾಷಣಕ್ಕೆ ನಡುವೆ ಭಂಗ ತಂದರೆ ಏನು ಶಿಕ್ಷೆ ಗೊತ್ತಾ? ನಿನ್ನ ಊಟದ ಕೋಟ ನಿಲ್ಲಿಸಲಾಗುತ್ತದೆ. ದಯವಿಟ್ಟು ಜ್ಞಾಪಕವಿಟ್ಟುಕೋ ಎಂದು ಗದರಿ. ನನ್ನ ಕೆಲಸ ಇಲ್ಲಿ ಕಾರ್ಮೆಡ್ ಸ್ಟಾಲಿನ್ ನಿರ್ದೇಶನದಂತೆ ನಿಮ್ಮನ್ನು ಸತ್ಪ್ರಜೆಗಳನ್ನಾಗಿ ಮಾಡುವುದು ಗೊತ್ತಾಯ್ತೋ? ಯಾರು ಕೆಲಸ ಮಾಡುವುದಿಲ್ಲವೋ ಅವರಿಗೆ ಊಟ ಇಲ್ಲ. ನಮ್ಮದು ಶ್ರಮಜೀವಿಗಳ ದೇಶ. ನಿಮ್ಮನ್ನು ನೀವು ತಿದ್ದಿಕೊಳ್ಳಲು ನಾನು ಸಹಾಯ ಮಾಡುತ್ತೇನೆ. ನಾನು ಇಲ್ಲಿ ಪ್ರತಿದಿನ ನಡೆಸುವ ತರಗತಿಗಳಿಗೆ ನೀವು ಬಂದರೆ ನಿಮ್ಮ ಬಹಳಷ್ಟು ಸಂಶಯಗಳು ನಿವಾರಣೆಯಾಗುತ್ತವೆ. ಅಲ್ಲದೆ ನಮ್ಮಲ್ಲಿ ಅತ್ಯುತ್ತಮ ಗ್ರಂಥಾಲಯ ಇದೆ. ನೀವು ಕೆಲಸವಾದ ನಂತರ ವೇಳೆ ಹಾಳು ಮಾಡದೆ ಅದರ ಉಪಯೋಗ ಪಡೆದುಕೊಳ್ಳಬಹುದು. ಇತ್ಯಾದಿಯಾಗಿ ಇದೇ ಧಾಟಿಯಲ್ಲಿ ಕೊಂಚ ಹೊತ್ತು ಅವನ ಭಾಷಣ ಮುಂದುವರೆಯಿತು. ಖೈದಿಗಳಿಗೆಲ್ಲ ಕಮ್ಯುನಿಸಂ ಬೋಧನೆ ಮಾಡಲು ಅವನನ್ನು ಸರ್ಕಾರ ನೇಮಿಸಿದ್ದಿರಬಹುದು. ಅವನ ಭಾಷಣ ಮುಗಿದ ನಂತರ ಯಾವನೋ ಒಬ್ಬ, ಇಲ್ಲಿ ಚಳಿಗಾಲ ಯಾವಾಗ ಕೊನೆಯಾಗುತ್ತದೆ ಎಂದು ಕೇಳಿದ. ಅದಕ್ಕವನು ರೇಗಿ, ಅಸಂಬದ್ಧ ಪ್ರಶ್ನೆಗಳನ್ನೆಲ್ಲ ನನ್ನೆದುರು ಒದರಬೇಡ ಎಂದು ಕೂಗಿದ. ಮೊದಲ 2 ದಿನಗಳು ನಮ್ಮ ಬ್ಯಾರಕ್ ರಚಿಸುವ ಕೆಲಸ ಯದ್ವಾ ತದ್ವಾ ಸಾಗಿತು. ಯಾರಿಗೆ ಯಾವ ಕೆಲಸ ಸರಿಯಾಗಿ ಬರುತ್ತದೆ ಎಂದು ಪತ್ತೆ ಹಚ್ಚಿ ಅಂಥವರಿಗೆ ಆಯಾ ಕೆಲಸ ಕೊಡುವುದಕ್ಕೆ ನಮಗೆ ಹೆಚ್ಚು ಕಾಲ ಹಿಡಿಯಿತು. ನನಗೆ ಮರ ಕಡಿದು ಕತ್ತರಿಸಿ ರೆಡಿ ಮಾಡುವ ಕೆಲಸ ಬಿತ್ತು. ಚಿಕ್ಕಂದಿನಲ್ಲಿ ಕೊಡಲಿ ಕೆಲಸ ಮಾಡಿ ಅಭ್ಯಾಸವಿದ್ದುದರಿಂದ ಅದಕ್ಕೇನು ನಾನು ಅಂಜಲಿಲ್ಲ. ಆ ಕ್ಯಾಂಪನ್ನು ಸುತ್ತುವರೆದಿದ್ದ ಕಾಡಿನಲ್ಲಿ ಇದ್ದವೆಲ್ಲ ಹೆಚ್ಚಾಗಿ ಪೈನ್ ಮರಗಳು. ಮರಗಳನ್ನು ಸರಿಯಾದ ದಿಕ್ಕಿಗೆ ಬೀಳುವಂತೆ ಕಡಿದು ಉರುಳಿಸಿ ಅವುಗಳ ಕೊಂಬೆಗಳನ್ನೆಲ್ಲ ಕಡಿದು ಸಿದ್ಧಪಡಿಸಬೇಕಿತ್ತು. ಪ್ರತಿದಿನ ಕೆಲಸ ಮಾಡಿದ ಹಾಗೂ ನನಗೆ ನಿಧಾನವಾಗಿ ಮೊದಲಿನ ಶಕ್ತಿ ಹಿಂತಿರುಗುತ್ತಿರುವಂತೆ ಕಾಣಿಸಿ ದೈಹಿಕ ಶ್ರಮದ ಕೆಲಸ ಇಷ್ಟವೇ ಆಯಿತು. 1 ಗಂಟೆಯ ಹೊತ್ತಿಗೆ ಕ್ಯಾಂಪ್ಗೆ ಹಿಂತಿರುಗಿ ಅಲ್ಲಿ ಬ್ಯಾರಕ್ ಕಟ್ಟುತ್ತಿರುವವರಿಗೆ ಸಹಾಯ ಮಾಡಬೇಕು. ಅನಂತರ ಮಧ್ಯಾಹ್ನದ ಊಟಕ್ಕೆ ಸಾರು ಅಥವಾ ಸೂಪ್ ಕೊಡುತ್ತಿದ್ದರು. ಸೂಪ್ ಜೊತೆಗೆ ಬ್ರೆಡ್ ತಿಂದು ಮತ್ತೆ ಸಂಜೆಯಾಗುವವರೆಗೆ ಕೆಲಸ ಮಾಡಬೇಕು. ನಾವು ಅಲ್ಲಿಗೆ ಬಂದ 2 ವಾರಗಳೊಳಗೆ ನಮ್ಮ ಬ್ಯಾರಕ್ ಸಾಲುಗಳು ಸಿದ್ಧವಾದವು. 2 ಸಾಲುಗಳಲ್ಲಿ ಉದ್ದಕ್ಕೆ ಕಟ್ಟಿದ ಮರದ ಬಿಡಾರಗಳ ನಡುವೆ ವಿಸ್ತಾರವಾಗಿ ಓಡಾಡಲು ರಸ್ತೆ ಬಿಟ್ಟಿದ್ದೆವು. ಮೊದಲ ದಿನ ನಾನು ನನಗೆ ಕೊಟ್ಟ ಬಿಡಾರದ ಒಳಗೆ ಕಾಲಿಟ್ಟಾಗ ತಲೆಯ ಮೇಲೊಂದು ಸೂರಿರುವ ವಸತಿ ಸಿಕ್ಕಿದ್ದಕ್ಕಾಗಿ ನನಗೆಷ್ಟು ಸಂತೋಷವಾಯಿತು ಎನ್ನುತ್ತೀರಿ. ಒಂದೊಂದು ಬಿಡಾರವನ್ನೂ ಹಲವಾರು ಖೈದಿಗಳು ಮಲಗುವಂತೆ ರಚಿಸಿದ್ದರು. ಬ್ಯಾರಕ್ಕುಗಳ ಒಳಗೆ 3 ಕಬ್ಬಿಣದ ಒಲೆಗಳನ್ನು ಇಟ್ಟಿದ್ದರು. ಅದರೊಳಗೆ ಬೆಂಕಿ ಹಾಕಿ ಬಿಡಾರಗಳನ್ನು ಬೆಚ್ಚಗಿಡಬಹುದಿತ್ತು.
ದಿನವೂ ನಾವು ಕೆಲಸವಾದ ನಂತರ ಈ ಒಲೆಗಳಿಗೆ ಅಗತ್ಯವಾದ ಸೌದೆ ಒಟ್ಟು ಮಾಡಿಕೊಂಡು ತರಬೇಕು. ನಮಗಿಂತ ಮೊದಲೇ ಅಲ್ಲಿಗೆ ಬಂದಿದ್ದ ಕೈದಿಗಳು ಸೌದೆ ಸಂಗ್ರಹಿಸುತ್ತಾ ಆದಷ್ಟು ಕಾಡಿನ ಮರಗಳ ಮೇಲೆ ಬೆಳೆದಿರುವ ಪಾಚಿಯನ್ನು ಸಂಗ್ರಹಿಸಿಕೊಳ್ಳಲು ಹೇಳಿದ್ದರು. ನಮಗೆ ಕೊಟ್ಟಿದ್ದ ದೊಗಳೆ ಶರಾಯಿಗಳ ಒಳಗೆ ಪಾಚಿ ತುಂಬಿಕೊಂಡು ಸಾಗುತ್ತಿದ್ದೆವು. ಅದು ಒಣಗಿದ ನಂತರ ನಾವು ಮಲಗುವ ಹಲಗೆಗಳ ಮೇಲೆ ಹಾಸಿಗೆಯಂತೆ ಪಾಚಿ ಹರಡುತ್ತಿದ್ದೆವು. ನಮ್ಮ ಬಿಡಾರಗಳಲ್ಲಿ ನಾವು ಮಾತಿಲ್ಲದೆ ಮೌನವಾಗಿ ಅನೇಕ ಗಂಟೆಗಳನ್ನು ಕಳೆಯಬೇಕಾಗುತ್ತಿತ್ತು. ಬಿಡಾರಗಳ ಹೊರಗೆ ಅಡ್ಡಾಡಲು ಪ್ರತಿಬಂಧಕಗಳೇನೂ ಇರಲಿಲ್ಲ. ಆದರೆ ಹಲವಾರು ಜನ ಗುಂಪುಗೂಡಿ ಓಡಾಡುವುದನ್ನು ಮಾತ್ರ ಪ್ರತಿಬಂಧಿಸಿದ್ದರು. ದೂರದಲ್ಲಿದ್ದ ಮುಳ್ಳುಬೇಲಿ ಹತ್ತಿರಕ್ಕೆ ಮಾತ್ರ ಹೋಗಕೂಡದೆಂದು ಕಟ್ಟಾಜ್ಞೆ. ನಮ್ಮ ಬಿಡಾರಗಳಲ್ಲಿ ನಮಗೇನೂ ಮಾಡಲು ಕೆಲಸವಿರುತ್ತಿರಲಿಲ್ಲ. ಅಲ್ಲಿ ಓದಲು ಏನೂ ಇಲ್ಲ, ಅಲ್ಲದೆ ಓದಲು ಎಲ್ಲೂ ದೀಪ ಸಹ ಇರಲಿಲ್ಲ. ಹೆಚ್ಚೆಂದರೆ ಲೈಬ್ರರಿಯಲ್ಲಿ ಓದಬಹುದಿತ್ತು. ಲೈಬ್ರರಿಯಲ್ಲಿ ಇದ್ದ ಪುಸ್ತಕಗಳೆಲ್ಲ ಕಮ್ಯುನಿಸಂ ಪ್ರಚಾರದ ಪುಸ್ತಕಗಳು. ಅಲ್ಲಿದ್ದ ಪುಸ್ತಕಗಳ ಪ್ರಕಾರ ಕೆಲವು ಕಾಲದಲ್ಲೇ ಇಡೀ ಪ್ರಪಂಚ ಕಮ್ಯುನಿಸಂ ಅಳವಡಿಸಿಕೊಳ್ಳಲಿದೆ ಎಂದು. ಇದನ್ನು ಓದಿ ಬೇಸರವಾದರೆ ಕರ್ನಲ್ನ ಕಮ್ಯುನಿಸಂ ಪ್ರವಚನಗಳ ತರಗತಿಗಳಿಗೆ ಹೋಗಿ ಕುಳಿತುಕೊಳ್ಳಬಹುದಿತ್ತು. ಆದರೆ ಅವನೂ ಆ ಪುಸ್ತಕದಲ್ಲಿರುವ ಆಲೋಚನೆಗಳನ್ನೇ ಉರುಹೊಡೆದು ಬಂದವನಂತೆ ತಮಗೆ ಉರುಟುತ್ತಿದ್ದ. ಸಂಜೆ 6 ಗಂಟೆಯ ನಂತರ ಇದಲ್ಲದೆ ಬೇರಾವುದೇ ಕಾರ್ಯಚಟುವಟಿಕೆಗಳಿಗೆ ಅವಕಾಶವಿರಲಿಲ್ಲ. ನಾನು ಈ ಕ್ಯಾಂಪಿಗೆ ಬಂದ 1 ತಿಂಗಳ ಹೊತ್ತಿಗೆ ನಮ್ಮ ಬದುಕು ಒಂದು ರೀತಿಯ ದಿನಚರಿಗೆ ಅಳವಡತೊಡಗಿತು. ವಿಸ್ತಾರವಾದ ನಿರ್ಜನ ಕಾಡಿನ ಮಧ್ಯೆ ಬೆಳಗಿನಿಂದ ಸಾಯಂಕಾಲದವರೆಗೆ ಕತ್ತೆ ದುಡಿದಂತೆ ದುಡಿಯುವುದು, ನಿಗದಿ ಮಾಡಿದ ಆಹಾರ ತೆಗೆದುಕೊಳ್ಳುವುದು, ಹಳೆಯ ಸ್ವಾತಂತ್ರ್ಯದ ಕನಸಿನ ದಿನಗಳನ್ನು ಮರೆಯಲೆತ್ನಿಸುವುದು. ಇದೇ ನಮ್ಮ ದೈನಂದಿನ ದಿನಚರಿ ಎಂದೆನ್ನಬಹುದು. ನಾವು ಇದಕ್ಕಿಂತ ಭಯಾನಕವಾದ ಪರಿಸ್ಥಿತಿಯನ್ನು ಕಲ್ಪಿಸಿಕೊಂಡಿದ್ದರಿಂದ ಈ ಕ್ಯಾಂಪಿನ ಬದುಕು ಎಷ್ಟೋ ವಾಸಿ ಎಂದು ನಿಧಾನವಾಗಿ ಅನ್ನಿಸಲು ಶುರುವಾಯಿತು. ಎಲ್ಲ ಕೆಲಸ ಮಾಡುವ ಕೈದಿಗಳಿಗೂ ದಿನಕ್ಕೆ 400 ಗ್ರಾಂ ಬ್ರೆಡ್ ನಿಗದಿ ಮಾಡಿದ್ದರು. ಬೆಳಗಿನ ಹೊತ್ತೇ ನಮಗೆ ಅಷ್ಟು ಬ್ರೆಡ್ಡನ್ನು ಕೊಡುತ್ತಿದ್ದರು. ಬೆಳಗ್ಗೆ ಕಾಫಿ ಜೊತೆ ಕೊಂಚ ತಿಂದು ಮಿಕ್ಕದ್ದನ್ನು ಇಟ್ಟುಕೊಳ್ಳುತ್ತಿದ್ದೆವು. ಇನ್ನು ಕೊಂಚ ಭಾಗ ಮಧ್ಯಾಹ್ನ ಸಾರು ಕೊಡುವಾಗ ಅದರ ಜೊತೆ ತಿನ್ನುತ್ತಿದ್ದೆವು. ಮಿಕ್ಕುದನ್ನು ಸಂಜೆ ಕೊಡುತ್ತಿದ್ದ ಬಿಸಿ ಬಿಸಿ ಟೀ ಅಥವಾ ಕಾಫಿ ಜೊತೆ ತಿನ್ನುತ್ತಿದ್ದೆವು. ಭಾನುವಾರದ ದಿನ ವಿಶೇಷವಾಗಿ ಒಣಮೀನನ್ನು ಕೊಡುತ್ತಿದ್ದರು. ಆದರೆ ದಿನ ಕೊಡುತ್ತಿದ್ದ 400 ಗ್ರಾಂ ಬ್ರೆಡ್ಡೇ ನಮ್ಮ ಮುಖ್ಯ ಆಹಾರ. ಇದಲ್ಲದೆ ವಾರಕ್ಕೊಂದು ಸಾರಿ ನಮಗೆ ಸಾಕಷ್ಟು ಹೊಗೆಸೊಪ್ಪನ್ನು ಒದಗಿಸುತ್ತಿದ್ದರು. ಅದರೊಡನೆ ಕೊಡುತ್ತಿದ್ದ ಹಳೆ ದಿನಪತ್ರಿಕೆಗಳ ಹಾಳೆಗಳನ್ನು ಕತ್ತರಿಸಿ ಸಿಗರೇಟು ಮಾಡಿಕೊಂಡು ಸೇದಬೇಕಿತ್ತು. ಬ್ರೆಡ್ ಮತ್ತು ಹೊಗೆಸೊಪ್ಪು ಕ್ಯಾಂಪಿನ ಅಮೂಲ್ಯ ವಸ್ತುಗಳಾಗಿದ್ದವು. ಕ್ಯಾಂಪಿನೊಳಗೆ ಅವು ನಾಣ್ಯದಂತೆ ಚಲಾವಣೆಯಾಗುತ್ತಿದ್ದವು. ಯಾರಿಂದಲಾದರೂ ಯಾವುದೇ ರೀತಿಯ ಸಹಾಯ ಪಡೆದರೆ ಅದಕ್ಕೆ ಪ್ರತಿಯಾಗಿ ಹೊಗೆಸೊಪ್ಪನ್ನೋ ಉಳಿದ ಬ್ರೆಡ್ಡನ್ನೋ ಕೊಟ್ಟು ಸಾಲ ತೀರಿಸುತ್ತಿದ್ದೆವು. ಕೆಲವರು ಕ್ಯಾಂಪಿನ ಜೀವನಕ್ಕೆ ಹೊಂದಿಕೊಳ್ಳಲಾರದೆ ಜರ್ಜರಿತರಾಗಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಶವಗಳಂತಾಗಿದ್ದರು. ಆ ನಿರುಪಯುಕ್ತ ಜೀವಿಗಳಿಗಾಗಿಯೇ ಒಂದು ಬ್ಯಾರಕ್ ಇತ್ತು. ಅಲ್ಲಿಗೆ ಅವರನ್ನೆಲ್ಲ ರವಾನಿಸುತ್ತಿದ್ದರು. ರಿಪೇರಿಯಾಗಲಾರದಷ್ಟು ಜಖಂ ಆಗಿದ್ದ ಆ ಜೀವಗಳು ಕೊಟ್ಟಿದ್ದನ್ನು ತಿನ್ನುತ್ತಾ ಉಸಿರಾಡುತ್ತಾ ಅಲ್ಲಿ ಸುಮ್ಮನೆ ಮಲಗಿರುತ್ತಿದ್ದವು. ಹಾಗೆ ಒಬ್ಬೊಬ್ಬರಾಗಿ ನಿಧಾನವಾಗಿ ಸಾವಿನ ಅಂಧಕಾರದಲ್ಲಿ ಮಾಯವಾಗುತ್ತಿದ್ದರು. ಅವರಿಗೆ ಪರಿಚಯವಿದ್ದವರೆಲ್ಲ ಮುಂದೆ ಬಂದು ಸ್ವಯಂ ಸೇವಕರಾಗಿ ಶವ ಸಂಸ್ಕಾರದ ಕೆಲಸ ಜರುಗಿಸುತ್ತಿದ್ದರು. 2 ಸಾರಿ ನಾನು ಈ ಶವ ಸಂಸ್ಕಾರದ ಗುಂಪಿನ ಜೊತೆ ಹೋಗಿದ್ದೆ. ಅಲ್ಲಿ ಒಂದು ವಿಮಾನ ಬಂದಿಳಿಯುವ ರನ್ವೇ ಇತ್ತು. ಅಲ್ಲೊಂದು ಚಿಕ್ಕ ವಿಮಾನಕ್ಕೆ ಟಾರ್ಪಲಿನ್ ಮುಚ್ಚಿ ನಿಲ್ಲಿಸಿದ್ದರು. ಆ ನಿಲ್ದಾಣದಿಂದ ಕೊಂಚ ದೂರದಲ್ಲೇ ಸ್ಮಶಾನ.
ಅತಿ ಶೀತದಿಂದಾಗಿ ಸ್ಮಶಾನದ ಥಂಡಿನೆಲ ಹೆಪ್ಪುಗಟ್ಟಿ ಕಲ್ಲಾಗಿರುತ್ತಿತ್ತು. ಉಳಿಯಿಂದ ಕಲ್ಲಿಗೆ ಹೊಡೆದಂತೆ ಹಾರೆ ಪಿಕಾಸಿಗಳಿಂದ ಹೊಡೆದು ನೆಲಕ್ಕೆತ್ತಿ ಗುಂಡಿ ತೆಗೆಯಬೇಕಾಗುತ್ತಿತ್ತು. ನಾನು ನನ್ನ ಬಿಡಾರದಲ್ಲಿ ಒರಗಿ ಬಿಡಾರ ಬೆಚ್ಚಗಿಡಲು ಹತ್ತಿಸಿದ್ದ ಒಲೆಯಿಂದ ಹೊಗೆ ಮೇಲೇರಿ ಸೂರಿನ ಸಂಧಿಗಳಿಂದ ಹೊರಹೋಗುವುದನ್ನೇ ದಿಟ್ಟಿಸುತ್ತಾ ದೀರ್ಘ ಸಂಜೆಗಳನ್ನು ಕಳೆಯುತ್ತಿದ್ದೆ. ಆಗೆಲ್ಲ ನನ್ನ ತಲೆಯೊಳಗೆ ಒಂದೇ ಒಂದು ಆಲೋಚನೆ, ಇನ್ನು 25 ವರ್ಷ ಇಲ್ಲಿ ಇದೇ ರೀತಿ ಬದುಕುವುದು ಎಂದು ಮನಸ್ಸಿನಲ್ಲೇ ಉದ್ಗರಿಸುತ್ತಾ ನಿಟ್ಟುಸಿರು ಬಿಡುತ್ತಿದ್ದೆ. ನಮ್ಮಲ್ಲಿ ಬೇಕಾದಷ್ಟು ಜನ ತಮ್ಮ ಸರದಿ ಮುಗಿಸುವುದರೊಳಗೇ ಸಾಯಲಿದ್ದರು, ಹೊಸಬರು ಬರಲಿದ್ದರು. ನನಗೀಗ 25 ವರ್ಷ, ಮತ್ತೆ ಅಷ್ಟೇ ವರ್ಷ ಇಲ್ಲಿ ಕೈದಿಯಾಗಿ ಕಳೆಯಬೇಕು. ಆದರೆ ಹೇಗೆ ಇಲ್ಲಿಂದ ಪಲಾಯನ ಮಾಡುವುದು? ಆ ಮುಳ್ಳು ತಂತಿಯ ಗೋಜಲು ಬೇಲಿಯನ್ನು ದಾಟಿ ಅದರಾಚೆಗಿನ ಅಭೇದ್ಯ ಮರದ ದಿಮ್ಮಿಯ ಗೋಡೆಗಳನ್ನು ಹತ್ತಿ ಹಾರಿ ಅದರಾಚೆಗೂ ಇರುವ ಹಲವಾರು ಅಡ್ಡಿ ಆತಂಕಗಳನ್ನು ನಿಭಾಯಿಸಿದರೂ ಅಲ್ಲಿಂದ ಮುಂದೆ ಹೋಗುವುದಾದರೂ ಎಲ್ಲಿಗೆ? ಸೈಬೀರಿಯಾದ ಭಯಾನಕ ನಿರ್ಜನ ವಿಸ್ತಾರದಲ್ಲಿ ತಪ್ಪಿಸಿಕೊಂಡು ಹೋದವರು ಯಾರಾದರೂ ಇದ್ದಾರಾ? ಈ ಕೊರೆಯುವ ಚಳಿ ಮತ್ತು ಹಿಮದ ಘೋರಾರಣ್ಯದಲ್ಲಿ ಏಕಾಂಗಿಯಾಗಂತೂ ನಾನು ಜೀವ ಸಮೇತ ಪಾರಾಗುವುದು ದುರಸ್ತವೆಂದು ಖಂಡಿತವಾಗಿ ಗೊತ್ತಿತ್ತು. ತಪ್ಪಿಸಿಕೊಂಡವರಿಗೆ ಈ ಶ್ರಮ ಶಿಬಿರಕ್ಕಿಂತಲೂ ಭಯಾನಕವಾದ ಸ್ಥಿತಿ ಇದೆ ಎನ್ನುವುದನ್ನು ಅರಿತೇ ಸೋವಿಯತ್ ಸರ್ಕಾರ ಇಂಥಲ್ಲಿ ಶಿಬಿರಗಳನ್ನು ಮಾಡಿದ್ದು. ನನ್ನ ಜೀವಮಾನದ ಮುಂದಿನ 25 ವರ್ಷಗಳನ್ನು ಈ ಭೀಕರ ಪರಿಸ್ಥಿತಿಯಲ್ಲಿ ಕಳೆಯಲು ಮನಸ್ಸು ಉಗ್ರವಾಗಿ ವಿರೋಧಿಸುತ್ತಿದ್ದರೂ ಪಲಾಯನ ಮಾಡಲು ಯೋಚಿಸಿದಾಗೆಲ್ಲ ಉತ್ತರವಿಲ್ಲದ ಕಠೋರ ಪ್ರಶ್ನೆಗಳು ಎದುರಾಗುತ್ತಿದ್ದವು. ನನ್ನಂತೆ ಇನ್ನೂ ಯಾರಾದರೂ ಯೋಚಿಸುತ್ತಿದ್ದಾರೆಯೇ ತಿಳಿಯಬೇಕೆನ್ನಿಸಿತು. ಆದರೆ ಪಲಾಯನಕ್ಕೆ ಪ್ರಯತ್ನಿಸಿದವರು ಸಿಕ್ಕಿಬಿದ್ದರೆ ಅವರಿಗೆ ಕೊಡುತ್ತಿದ್ದ ಶಿಕ್ಷೆಯ ಅರಿವಿದ್ದವರು ಯಾರೂ ಆ ಬಗ್ಗೆ ಯೋಚನೆ ಮಾಡಲು ಸಹ ಅಂಜುತ್ತಿದ್ದರು. ಹಾಗಿದ್ದರೆ ಯಾರನ್ನು ಕೇಳುವುದು? ಯಾರು ಅಂಥ ಧೈರ್ಯಶಾಲಿಗಳಿದ್ದಾರೆ? ಅಕಸ್ಮಾತ್ ಅವರು ಸರ್ಕಾರದ ಕಡೆಯವರಾಗಿದ್ದವರೇ? ಒಂದು ದಿನ ಖೈದಿಗಳಲ್ಲಿ ನನಗೆ ಕೊಂಚ ಪರಿಚಯವಿದ್ದ ಗ್ರಿಚೆನ್ ಜೊತೆ ಕಾಡಿನಲ್ಲಿ ಕೆಲಸ ಮಾಡುತ್ತಾ ಕೇಳಿದೆ, ಗ್ರಿಚೆನ್, ಎಂದಾದರೊಂದು ದಿನ ನಾನು ಇಲ್ಲಿಂದ ಪಲಾಯನ ಮಾಡುವ ಯೋಜನೆ ಹಾಕಿದರೆ ನೀನೇನಾದರೂ ನನ್ನ ಜೊತೆ ಬರುತ್ತೀಯಾ? ಗ್ರಿಚೆನ್ ನನ್ನನ್ನೇ ದುರುಗುಟ್ಟಿಕೊಂಡು ನೋಡಿ, ನೀನು ಗಂಭೀರವಾಗಿ ಹೇಳುತ್ತಿದ್ದೀಯೋ ಹುಡುಗಾಟಿಕೆ ಮಾಡುತ್ತಿದ್ದೀಯೋ ಎಂದು ಕೇಳಿದವ. ನಾನು ಗಂಭೀರವಾಗಿ ಹೇಳುತ್ತಿದ್ದೇನೆಂದು ಅರಿತ ಮೇಲೆ ನನಗೆ ಕೊಂಚ ಸಮಯ ಕೊಡು, ಇವತ್ತು ರಾತ್ರಿ ಯೋಚನೆ ಮಾಡಿ ನಾಳೆ ಬೆಳಗ್ಗೆ ತಿಳಿಸುತ್ತೇನೆ ಎಂದ. ಬೆಳಗ್ಗೆ ಸಿಕ್ಕವನು, ನನಗೆ ಇಷ್ಟೊಂದು ಚಿಕ್ಕ ಹರೆಯದಲ್ಲೇ ಸಾಯಲು ಇಷ್ಟವಿಲ್ಲ. ರಷ್ಯನ್ನರ ಕೈಗೆ ಸಿಕ್ಕಿಬಿದ್ದರಂತೂ ನಾವು ಸಾಯುತ್ತೇವೆ. ಆದರೆ ಅವರು ಹಿಡಿಯದಿದ್ದರೂ ಈ ಚಳಿಯಲ್ಲಿ ಹಿಮದಲ್ಲಿ ಸಮುದ್ರದಷ್ಟು ವಿಸ್ತಾರವಾಗಿರುವ ಕಾಡಿನಲ್ಲಿ ನಾವು ಸಾಯುವುದು ಖಚಿತ ಎಂದು ಪರಾರಿಯಾಗುವ ನನ್ನ ಯೋಚನೆಯನ್ನು ಮೊದಲಲ್ಲೇ ತಿರಸ್ಕರಿಸಿದ. ಅಲ್ಲೊಬ್ಬ ಚೆಕೋಸ್ಲಾವಾಕಿಯಾದವನು ಇದ್ದ. ಅವನನ್ನು ನಾವೆಲ್ಲ ಚೆಕ್ ಎಂದು ಕರೆಯುತ್ತಿದ್ದೆವು. ರಷ್ಯನ್ ಅಧಿಕಾರಿಗಳ ನಡೆನುಡಿಯನ್ನು ಅನುಕರಿಸಿ ಹಾಸ್ಯ ಮಾಡುತ್ತಿದ್ದ ಈತನೊಬ್ಬನೇ ಆ ಕ್ಯಾಂಪಿನ ಕಠೋರ ಜೀವನದಲ್ಲೂ ಹಸನ್ಮುಖಿಯಾಗಿರುತ್ತಿದ್ದವ. ನಾನು ಗ್ರಿಚೆನ್ನನ್ನು ಕೇಳಿದಂತೆಯೇ ಈತನನ್ನು ಪಲಾಯನಕ್ಕೆ ನನ್ನ ಜೊತೆ ಬರುತ್ತೀಯಾ ಎಂದು ಕೇಳಿದೆ. ಮೊದಲಿಗೆ ನಾನು ತಮಾಷೆ ಮಾಡುತ್ತಿದ್ದೇನೆಂದೇ ಆತ ತಿಳಿದ. ಅನಂತರ ಅವನ ಬಿಡಾರದತ್ತ ಬರಲು ನನಗೆ ಸನ್ನೆ ಮಾಡಿದ. ಅಲ್ಲಿ ಇಬ್ಬರೂ ಕುಳಿತುಕೊಂಡೆವು. ನನ್ನ ಭುಜದ ಮೇಲೆ ಕೈ ಇಟ್ಟು ಪಿಸುದನಿಯಲ್ಲಿ, ನನಗೆ ನಿನ್ನ ಜೊತೆ ಬರಲು ಏನೂ ಅಡ್ಡಿಯಿಲ್ಲ. ಆದರೆ ಇಂಥ ಕೆಟ್ಟ ಸಾಹಸಕ್ಕೆ ನಿನಗೆ ದೃಢಕಾಯರೂ ಬಲಶಾಲಿಗಳೂ ಆದವರು ಬೇಕು. ನನಗೆ ಯಾವಾಗಲೂ ಹೊಟ್ಟೆ ತೊಂದರೆ ಕೊಡುತ್ತಾ ಇರುತ್ತದೆ.
ನಾನು ನಿಮ್ಮ ಜೊತೆ ಬಂದರೆ ಇಲ್ಲಿ ಸಾಯುವುದಕ್ಕಿಂತಲೂ ಬೇಗ ಸತ್ತು ಹೋಗುತ್ತೇನೆ. ನನ್ನನ್ನು ಕರೆದೊಯ್ದುದಕ್ಕೆ ನಿಮ್ಮನ್ನು ನೀವೇ ಶಪಿಸಿಕೊಳ್ಳಬೇಕಾಗುತ್ತದೆ. ಅಲ್ಲದೆ ನನ್ನಿಂದಾಗಿ ನೀವು ಸಿಕ್ಕಿಬಿದ್ದರೆ ಏನು ಗತಿ ಯೋಚಿಸು ಎಂದು ವ್ಯಸನದಿಂದ ಹೇಳಿದ. ಇಬ್ಬರು ಮೌನವಾಗಿ ಕೊಂಚ ಹೊತ್ತು ಕುಳಿತಿದ್ದೆವು. ಅನಂತರ ಚೆಕ್ ಹೆಗಲು ತಟ್ಟುತ್ತಾ, ಅಯ್ಯ ಹುಡುಗ, ಅವಕಾಶ ಸಿಕ್ಕರೆ ಇಲ್ಲಿಂದ ಪಲಾಯನ ಮಾಡು. ಆದರೆ ಸರಿಯಾದವರನ್ನು ನಿನ್ನ ಜೊತೆ ಬರಲು ಆರಿಸಿಕೋ. ದೇವರು ನಿನಗೆ ಒಳ್ಳೆಯದು ಮಾಡಲಿ ಎಂದು ನನಗೆ ಶುಭ ಕೋರಿದ. ನಾವು 6 ದಿನ ಅಲ್ಲಿ ಕೆಲಸ ಮಾಡಿದರೆ 1 ದಿನ ಎಂದರೆ ಭಾನುವಾರ ರಜೆ ಕೊಡುತ್ತಿದ್ದರು. ಅವತ್ತು ನಮ್ಮ ಕ್ಯಾಂಪಿನ ಕಮಾಂಡರ್ ಕೈದಿಗಳನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದ. ಮುಂದೆ ಮಾಡಬೇಕಾಗಿರುವ ಕೆಲಸ ಏನೆಂದು ತಿಳಿಸಿ ನಮ್ಮ ಕುಂದುಕೊರತೆಗಳನ್ನು ವಿಚಾರಿಸಿ ತಪ್ಪು ಮಾಡಿದ್ದರೆ ಅವರಿಗೆ ಎಚ್ಚರಿಕೆ ಕೊಡುತ್ತಿದ್ದ. ಅಂಥ ಒಂದು ಭಾನುವಾರ ಕಮಾಂಡರ್, ನಿಮ್ಮಲ್ಲಿ ಯಾರಿಗಾದರೂ ಮಂಜಿನಲ್ಲಿ ಜಾರುವ ಸ್ಕೀಗಳನ್ನು ಮಾಡಲು ಬರುತ್ತದೆಯೋ ಎಂದು ಕೇಳಿದ. ಖೈದಿಗಳಲ್ಲಿ ಯಾರೂ ಮಾತಾಡಲಿಲ್ಲ. ಕಮಾಂಡರ್ ಮುಂದುವರೆದು, ನಿಮ್ಮಲ್ಲಿ ಯಾರಾದರೂ ಸ್ವಯಂ ಮುಂದೆ ಬಂದರೆ ಅವರ ದೈನಂದಿನ ಬ್ರೆಡ್ ಪ್ರಮಾಣ ಹೆಚ್ಚಿಸುತ್ತೇನೆ. ಅಲ್ಲದೆ ಅವರು ಮಾಡುವ ಸ್ಕೀಗಳು ಚೆನ್ನಾಗಿದ್ದರೆ ಅದಕ್ಕೂ ಪ್ರತಿಫಲ ನೀಡಲಾಗುತ್ತದೆ ಎಂದು ಆಸೆ ತೋರಿಸಿದ. 60 ಜನ ತಮಗೆ ಅದನ್ನು ಮಾಡುವುದರಲ್ಲಿ ಪರಿಶ್ರಮ ಇದೆಯೆಂದು ಮುಂದೆ ಬಂದರು. ಅವರಲ್ಲಿ ನಾನೂ ಒಬ್ಬ. ನಾನು ಬಹಳ ಹಿಂದೆ 2 ಜೊತೆ ಸ್ಕೀಗಳನ್ನು ಮಾಡಿದ್ದು ಜ್ಞಾಪಕ. ನನ್ನಿಂದಾದೀತೆ ಪ್ರಯತ್ನಿಸಿ ನೋಡೋಣವೆಂದು ನಾನು ಮುಂದಾದೆ. ಲೈಬ್ರರಿಯ ಹಿಂಭಾಗದಲ್ಲೇ ಸ್ಕೀ ಮಾಡುವ ಕಾರ್ಯಾಗಾರ ತೆರೆಯಲಾಯಿತು. ನಮ್ಮಲ್ಲಿ ಸುಮಾರು 6 ಜನಕ್ಕೆ ಸ್ಕೀ ಮಾಡುವುದರಲ್ಲಿ ಅಪಾರ ಪರಿಶ್ರಮ ಇತ್ತು. ಅವರು ಮುಂದಾಳತ್ವ ವಹಿಸಿಕೊಂಡು ಯಾರು ಯಾವ ಕೆಲಸ ಮಾಡಬೇಕೆಂದು ಹಂಚಿದರು. ಹಲವರು ಸ್ಕೀ ತಯಾರಿಸಲು ಅಗತ್ಯವಾದ ಬ್ರೂಸ್ ಮರ ಕಡಿದು ತರಲು ಕಾಡಿಗೆ ಹೋದರು. ನನಗೆ ಹಲಗೆಗಳನ್ನು ಹತ್ತರಿ ಹೊಡೆದು ಮಟ್ಟ ಮಾಡುವ ಕೆಲಸ ವಹಿಸಿದರು. ಕಾರ್ಯಾಗಾರದಲ್ಲಿ ದೊಡ್ಡದೊಂದು ಒಲೆ ಹಚ್ಚಿದರು. ಬೆಚ್ಚಗಿದ್ದ ಅಲ್ಲಿ ಕೆಲಸ ಮಾಡುವುದು ಕೊರೆಯುವ ಚಳಿಯಲ್ಲಿ ಕೆಲಸ ಮಾಡುವುದಕ್ಕಿಂತ ಎಷ್ಟೋ ಹಿತಕರವಾಗಿತ್ತು. ಆದರೆ ಪಲಾಯನದ ನನ್ನ ಹಂಬಲ ಇದರಿಂದ ಕಡಿಮೆಯಾಗುವುದರ ಬದಲು ದಿನದಿನಕ್ಕೆ ವೃದ್ಧಿಸುತ್ತಾ ಹೋಯಿತು. ಇಂಥ ಸಂದರ್ಭದಲ್ಲೇ ನಾನು ಕನಸು ಮನಸ್ಸಿನಲ್ಲೂ ಊಹಿಸದ ಒಬ್ಬ ವ್ಯಕ್ತಿಯಿಂದ ಪ್ರೋತ್ಸಾಹ ಮತ್ತು ಬೆಂಬಲ ಸಿಕ್ಕಿದ್ದು ಅಚ್ಚರಿಯ ಸಂಗತಿ. ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರ ಮಹಾಪಲಾಯನದ 14 ಅಧ್ಯಯನಗಳಲ್ಲಿ ಮೊದಲನೆಯ ಅಧ್ಯಾಯವನ್ನು ಈ ಒಂದು ವಿಡಿಯೋದಲ್ಲಿ ನೋಡಿದ್ವಿ. ಮುಂದಿನ ವಿಡಿಯೋದಲ್ಲಿ 2ನೆಯ ಅಧ್ಯಾಯವನ್ನು ನೋಡೋಣ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.